ಸುಮಾರು 2400 ಮೆಗಾವಾಟ್ ಇವತ್ತು ನಾವು ರಿಸರ್ವ್ ಮಾಡ್ತಾ ಇದ್ದೀವಿ. ಉದ್ದೇಶ ಏನಂದ್ರೆ ನಮ್ಮ ಇರಿಗೇಷನ್ ಪಂಪ್ ಸೆಟ್ ಎಲ್ಲಿದೆ, ಸಬ್ಸ್ಟೇಷನ್ ಎಲ್ಲಿದೆ, ಆ ಸಬ್ಸ್ಟೇಷನ್ ಹತ್ರ ಜಾಗೃತಿ ಅಲ್ಲಿ ಸೋಲಾರು ಇದನ್ನು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ತೀವಿ, ಅದನ್ನು ಸಬ್ಸ್ಟೇಷನ್ಗೆ ಕೊಡೋದು. ಆ ಸಬ್ಸ್ಟೇಷನ್ ಇದಕ್ಕೆ ಇರೋದೆಲ್ಲ ಪಂಪ್ ಸೆಟ್ಗಳಿಗೆ ನಾವು ಕರೆಕ್ಟು 7 hours ಕೊಡುವಂಥ ನಿರಂತರವಾಗಿ ಕೊಡುವಂಥ ಒಂದು ಈ ದೊಡ್ಡ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ. ಇದು ಸುಮಾರು 10,000 ಕೋಟಿ ರೂಪಾಯಿ ಆಗ್ತದೆ. 2,400-2,500 ಆ ಒಂದು ಪ್ರಾಜೆಕ್ಟನ್ನು ಇವತ್ತು ಕ್ಯಾಬಿನೆಟ್ ನಮ್ಮ ಚೀಫ್ ಮಿನಿಸ್ಟ್ರು ಸಿದ್ದರಾಮಯ್ಯ ಅದಕ್ಕೆ DCM ನಮ್ಮ ಶಿವಕುಮಾರ್ ಅವರು ಈ ಕ್ಯಾಬಿನೆಟ್ ನಮಗೆ ನಾವು ಅದನ್ನು ಮಾಡ್ತಾ ಇದ್ದೀವಿ. ಅದು ಈಗಾಗಲೇ ಪ್ರಾರಂಭ ಮಾಡಿ ಎಲ್ಲ ಇದನ್ನು ಸಮೇತ ಬೈ ಮಾರ್ಚಿ ಬರುವ ಬೇಸಿಗೆಗಾಗಬಹುದು ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಅರಸೀಕೆರೆಯಲ್ಲಿ ನಮ್ಮ ಶಿವಲಿಂಗೇಗೌಡರು ಭಾರಿ ಇದು ಮಾಡ್ತಾರೆ, ನಮ್ಮ MP ಅವರು ಸಮೇತ ಆಸಕ್ತಿ ವಹಿಸ್ತಾರೆ, ಎಲ್ಲ ಒಳ್ಳೆ ಟೀಮ್ ಇದೆ. ಅದಕ್ಕೆ ಈಗ ನಡೀತಾ ಇದೆ ಅದು ಏನಂದ್ರೆ ಒಂದು ಪ್ರೋಗ್ರೆಸ್ ಇದು ಮಾಡ್ತಾರೆ. ಪ್ಲಸ್ಸು ನಮ್ಮಲ್ಲಿ ಇವತ್ತು ಕರೆಂಟ್ ಕಟ್ಟಿಲ್ಲ. ನಾನು ನಮ್ಮ ಸರ್ಕಾರ ಬಂದ ಕೂಡಲೇ ಒಂದು ತಿಂಗಳಿಗೆ ಸ್ವಲ್ಪ ಕಷ್ಟ ಇತ್ತು. ಒಂದೇ ಸತಿ ಮೊದಲು ಡಿಮ್ಯಾಂಡ್ ಇರಲಿಲ್ಲ, ಒಂದೇ ಸತಿ ಡಿಮ್ಯಾಂಡ್ ಜಾಸ್ತಿ ಆಯಿತು. ಆ ಒಂದು ತಿಂಗಳಲ್ಲಿ ಚೀಫ್ ಮಿನಿಸ್ಟರ್ ಅವರು MBBT ಕರೆದು ಎಲ್ಲ ರೈತರು ಚೀಫ್ ಮಿನಿಸ್ಟರ್ಗೆ ಹೇಳಿದ್ರು, ನೀವು ಅನ್ಶೆಡ್ಯೂಲ್ಡ್ ಆಗಿ ಪವರ್ ಕಟ್ ಮಾಡಬೇಕು ಹೇಳಿ, ನಮಗೆ 7 hours ಕೊಡೋದಾದ್ರೆ 7 hours ಇರ್ತೈತಿ, 5 ಗಂಟೆ ಕೊಡೋದು 5 ಗಂಟೆ ಕರೆಕ್ಟಾಗಿ ಚೀಫ್ ಮಿನಿಸ್ಟರ್ ನಮಗೆಲ್ಲ ಮೀಟಿಂಗ್ ಕರೆದು ನಮ್ಮ ಆಫೀಸಿಗೆ ಅವ್ರ ಪರಿಸ್ಥಿತಿಯನ್ನು ಅವಲೋಕನೆ ಮಾಡಿ ಅದಾದಮೇಲೆ ನಮ್ಮ ಇವರು ACS ಆಗಲಿ ನಮ್ಮ ಎಲ್ಲ 5 ಗಂಟೆ ನಾವು ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ನಾವು ಅದಕ್ಕೆ CM ಏನು ಹೇಳಿದ್ರು, 5 ಗಂಟೆ ಕೊಡೋದಾಯ್ತು, ಒಂದು ತಿಂಗಳು ನೀವು ಬೇಕಾದ್ರೆ 5 ಗಂಟೆ ಕೊಡಿ, ಆದಷ್ಟು ಪ್ರಯತ್ನ ಮಾಡಿ 1 ತಿಂಗಳು ಆದಮೇಲೆ ನೀವು ಅವ್ರಿಗೆ 7 ಗಂಟೆ ಕೊಡಬೇಕು ಆದೇಶ ಮಾಡಿ. ಅದಕ್ಕೆ 1 ತಿಂಗಳು ಒಳಗಡೆ ನಾವು ಸೆಂಟ್ರಲ್ ಗೌರ್ಮೆಂಟು, ಪಂಜಾಬ್, ಹರಿಯಾಣ ಎಲ್ಲೆಲ್ಲಿ ಪವರ್ ಬರ್ತದೆ ಅದಕ್ಕೆ ಅಲ್ಲೆಲ್ಲ ಹೋಗಿ ನಾವು ಅದನ್ನು ತಂದುಬಿಟ್ಟು ಅಲ್ಲಿಂದ ಇಲ್ಲಿ ತನಕ ಇರಿಗೇಷನ್ ಪಂಪ್ ಸೆಟ್ಟಿಗೆ ನಾವು ಪವರ್ ಕಟ್ ಮಾಡಲಿಲ್ಲ. ಬೇರೆಯವರಿಗೆ ಆವತ್ತೂ ಮಾಡಲಿಲ್ಲ, ಡೊಮೆಸ್ಟಿಕ್ ಮತ್ತು ಇಂಡಸ್ಟ್ರಿಗೆ ಆವತ್ತೂ ಮಾಡಿದ್ರು. ಈಗ ನಮ್ಮ ಹತ್ರ ಪವರ್ ಇದೆ. ಈಗ ನಮಗೆ ತೊಂದರೆ ಏನಾಗಿದೆ ಅಂದರೆ ಹೆಚ್ಚು ಸಬ್ಸ್ಟೇಷನ್ಸ್ ಬೇಕು. ಈ ವರ್ಷ ಸುಮಾರು 100 ಸಬ್ಸ್ಟೇಷನ್ಸು ನಾವು ತಗೊಂಡಿದ್ದೀವಿ ಕರ್ನಾಟಕದಲ್ಲಿ. ಅದರಲ್ಲಿ ಈಗ ಒಂದು ಇವತ್ತು ನಾವು ಇನಾಗ್ರೇಟ್ ಮಾಡ್ತೀವಿ. ಈ ಥರ ನಾವು ಇದು ಮಾಡ್ತೀವಿ. ಇನ್ನೊಂದು ಏನಾಗಿದೆ, ನಮ್ಮಲ್ಲಿ ಕುಸುಮ್ B ಅದು 40,000 ಪಂಪ್ ಸೆಟ್ಗಳಿಗೆ ಈಗಾಗಲೇ ನಾವು ಸೆಂಟ್ರಲ್ ಗೌರ್ಮೆಂಟಿಂದ ಆ 40,000 ಏನಾಗಿತ್ತು, ಮೊದಲು ನಾವು ಕೊಟ್ಟಿದ್ವಿ ಅಕ್ರಮ ಸಕ್ರಮ ಅಂದ್ಬಿಟ್ಟು 2004 ನಡೀತಾ ಇತ್ತು. ಆಗಲೂ ನಾನೇ ಈಗ ಅರಸೀಕೆರೆ ಬಂದಿದೆ, ಶಿವಲಿಂಗೇಗೌಡರು, ನಮ್ಮ ACS, ನಮ್ಮ KPTC MD ಅವರು ನಾವೆಲ್ಲ ಹೋಗ್ಬಿಟ್ಟು ನೋಡಿದ್ವಿ ಏನಿದು ಅಕ್ರಮ ಸಕ್ರಮ ಹೋಗಿ ನೋಡಿದ್ವಿ. ನೋಡಿದಾಗ ಏನಾಯಿತು, ಅವರು ಆಗ ಗೊತ್ತಾಯಿತು ಯಾರಿಗೆ ಶಿವಲಿಂಗೇಗೌಡರಿಗೆ ಇದು ಭಾರಿ ಮೋಸ ನಡೀತಾ ಇದೆ ಈ ಅಕ್ರಮ ಸಕ್ರಮ. ಇದರಲ್ಲಿ ಏನಾಗಿದೆ, ಈ ಕಿವಿಯಿಂದ ಈ ಮೂವಿಗೆ ಹಿಂಗೆ ಬರಬೇಕಲ್ಲ, ಇದನ್ನು ಹಿಂಗೆ ತಗೊಬಂದ್ಬಿಟ್ಟು ಎಸ್ಟಿಮೇಟ್ ಮಾಡೋದು, ಕೆಲಸ ಮಾಡುವಾಗ ಮಾತ್ರ ಹಿಂಗೆ ಮಾಡೋದು, ಈ ಥರ ಆಗ್ತಾ ಇತ್ತು. ಅದರಿಂದೆಲ್ಲ ಮಾಡಿ ನಾವು ಅಲ್ಲಿ ತನಕ ಯಾರಿಗೆ ಕಾಂಟ್ರಾಕ್ಟರ್ಸಿಗೆ ಆವಾಗ ಆ ಕಾಂಟ್ರಾಕ್ಟರ್ಸ್ ಹೇಳಿದ್ವಿ, ನೋಡ್ರಿ ನೀವು 500 feet ಒಳಗಡೆ ಇರೋದು ಅಲ್ಲಿಯೇ ಕೊಡಿ, ಅದೆಲ್ಲ ಮಾಡಿಬಿಟ್ಟು ಕೊಟ್ಟಿದ್ದಾರೆ. ಆಗಲೂ ನಾವು ಮಾಡಿದ್ವಿ. ಈಗ ಕುಸುಮ್ B 40,000 ಇದೆ. ನಾವು ಲೆಕ್ಕ ಹಾಕಿದಾಗ ಬರೀ 2,500 ಯೂನಿಟ್ ಮಾತ್ರ ಹೊರಗಡೆ ಇದೆ, 500 ಮೀಟ್ರಿಗಿಂತ ಹೊರಗಡೆ 2,500 ಕೊಡಲಿಕ್ಕೆಲ್ಲ ಅದಕ್ಕಾಗಿ ಕೊಡ್ತಾರೆ. ಬಾಕಿ ಇದೆಯಲ್ಲ 32,500, ಅದಕ್ಕೆ ಮೊನ್ನೆ ಮತ್ತೆ ಕ್ಯಾಬಿನೆಟ್ ತಗೊಂಡು ಹೋಗಿ ಇದು ಯಾರು ಪೆಂಡಿಂಗ್ ಇದೆ ಈಗ ಅಪ್ಲಿಕೇಶನ್ ಹಾಕಿದ್ರೆ ಅವ್ರಿಗೆ ಕೊಡೋಣ. ಒಂದು ಕಂಡೀಷನ್ ಅಂತ ಬಿಟ್ಟರೆ ಅವರು ಅಫಿಡೇವಿಟ್ ಕೊಡಬೇಕು. ಏನಂತ ಬಿಟ್ಟರೆ ನಾವು ಈ ಕುಸುಮ್ B ಇದರ ಫೆಸಿಲಿಟೀಸು ತಗೊಂಡ್ಮೇಲೆ, ಸಬ್ಸಿಡಿ ತಗೊಂಡ್ಮೇಲೆ ನಾವು ಗ್ರಿಡ್ಡಿಂದ ತಗೊಳ್ಳೋದಿಲ್ಲ, ಅದು ಗ್ರಿಡ್ಡಿಂದ ತಗೊಳ್ಳೋದು. ಇಲ್ಲಿ ಇದಕ್ಕೆ ಸಬ್ಸಿಡಿ ತಗೊಳ್ಳೋದು, ಇಲ್ಲಿ ಏನಂದರೆ 80% ಸಬ್ಸಿಡಿ ಕೊಡ್ತೀವಿ, 30% ನಾವು ರಾಜ್ಯ ಸರ್ಕಾರ 50 ಕೊಡ್ತೀವಿ ಈ 40,000. ಬಾಕಿ 25% ಇವ್ರು ಕೊಡ್ತಾರೆ, 30% ಇವ್ರು ಕೊಡ್ತಾರೆ. ಅವರು ಸೆಂಟ್ರಲ್ ಗೌರ್ಮೆಂಟ್ 80% ಕೊಡ್ತೀವಿ. ನೀವು ನಿಮಗೆ ಬೇಕಾಗಿದ್ದು ಬರೀ ಬೋರ್ ಇರಬೇಕು, ನೀರು ಇರ್ತದೆ.
ಪಂಪು ನಾವೇ ಕೊಡ್ತೀವಿ, ಆ ಪ್ಯಾನೆಲ್ ನಾವೇ ಮಾಡ್ತೀವಿ. ಅದನ್ನೆಲ್ಲ ಮಾಡಿಬಿಟ್ಟು ನಿಮಗೆ ಅಲ್ಲಿಯೇ ಕರೆಂಟ್ ಸಿಗ್ತದೆ. ಡೇಟಾ ಬಗ್ಗೆ ಅದ್ರ ಬಗ್ಗೆ ಬ್ಯಾಟ್ರಿಯಲ್ಲಿ ನೀವು ಬಗ್ಗೆ ಸ್ಟೋರ್ ಮಾಡ್ಕೋಬೋದು. ಅದನ್ನು ನೀವು ಎಕ್ಸ್ಟ್ರಾ ಹಾಕ್ಬೋದು. ಅದಕ್ಕೆ 12 ಜನ ಕಾಂಟ್ರಾಕ್ಟರ್ಸ್ನ ಪ್ಯಾನೆಲ್ ಮಾಡಿ ಅವ್ರಿಗೆ ಆನ್ಲೈನಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಒಬ್ರು ಬಂದ್ಬಿಟ್ಟು ಅವ್ರು ಬಂದ್ಬಿಟ್ಟು ಎಲ್ಲ ವ್ಯವಸ್ಥೆ ಮಾಡ್ತಾರೆ. ನೀವು 20% ಕೊಡ್ಬೇಕಷ್ಟೆ, ಬಾಕಿ ಮಾಡಿ ಬಿಟ್ಟು ಹೇಳ್ತೀವಿ. ಅದು ನಡೀತಾ ಇದೆ. ಈ ಥರದ್ದೆಲ್ಲ ಮಾಡ್ತಾ ಇದೆ. 100 ಮೆಗಾವಾಟ್ ವಿದ್ಯುತ್ ಆದರೆ ಸಂಪೂರ್ಣವಾಗಿ ರೈತರಿಗೆ 6-7 ಗಂಟೆ ಕರೆಂಟ್ ಕೊಡ್ಬೋದು. ಇನ್ನು ನಮಗೆ ಬರ್ತಾ ಇರೋದೇ 52 ಮೆಗಾವಾಟು ಬರುತ್ತೆ. ಅದರಿಂದ ಇನ್ನು ಬಾಕಿ 50 ಮೆಗಾವಾಟನ್ನ ಈಗ ಸಾಹೇಬರು ನೋಡ್ಕೊಂಡಿದ್ದೀವಿ. ಅವರು ಈಗ 50ರಲ್ಲಿ 38 ಮೆಗಾವಾಟ್ಗೆ ಈಗಾಗಲೇ ಮುಖ್ಯಮಂತ್ರಿಗಳೇ ಬಂದು ಇವರ ಅನುಮೋದನೆ ಮಾಡಿದ್ದಕ್ಕೆ ಶಂಕುಸ್ಥಾಪನೆ ಹಾಕಿ ಹೋಗಿದ್ದಾರೆ. ಇನ್ನು ಏನು ನಮಗೆ ಒಂದು 20 ಮೆಗಾವಾಟ್ ಬೇಕು, ಇವತ್ತು ಅವ್ರಿಗೆ ಮನವಿ ಸಲ್ಲಿಸ್ತೀನಿ. ಅವರು 20 ಮೆಗಾವಾಟನ್ನು ಕೊಡ್ತಾರೆ. ಅಲ್ಲಿಗೆ 50-60 ಮೆಗಾವಾಟ್ ಆದರೆ ಇನ್ನು ಅರಸೀಕೆರೆಗೆ ಇನ್ನೊಂದು 10 ವರ್ಷ ಈ ವಿದ್ಯುತ್ ಶಕ್ತಿಯ ಸಮಸ್ಯೆ ಇರೋದಿಲ್ಲ. ಇಲ್ಲ ಅಂದರೆ ಅಲ್ಲಿ ಇಲ್ದಲೇ ಲೇ ಅಂದರೆ ಮನೆ ಒಳಗೆ ಕಾಫಿ ಟೀ ಇದ್ದಿರ್ತಾನೆ, ಹಾಲು ಬೆಲ್ಲ ಇದ್ದಿರ್ತಾನೆ, ಟೀ ತಂದ್ಕೊಡೋದು. ಈಗ ಹಂಗಾಯ್ತು. ಈಗ ಸಾಹೇಬರು ಮನಸ್ಸು ಮಾಡಿ ಕುಸುಮ್ ಸಿ ತಂದು ಕುಸುಮ್ ಸಿನಲ್ಲಿ ಸೋಲಾರ್ಗಳ ಮುಖಾಂತರ ನಾವೀಗ ರಾಯಲ್ ಇದ್ರ ಥರ್ಮಲ್ ಘಟಕದಿಂದಲೂ ತರೋಕ್ಕಾಗಲ್ಲ, ಈ ಜೋಪಾಲ್ಸಿಂದಲೂ ತರೋಕ್ಕಾಗಲ್ಲ. ನಾವೇನಿದ್ರು ಸೋಲಾರ್ಗೆ ಹೋಗ್ಬೇಕು. ಸೋಲಾರ್ ಪ್ಲ್ಯಾಂಟ್ನ ಹಾಕಿ ಈಗ ನಮಗೆ 50 ಮೆಗಾವಾಟನ್ನು ನಮ್ಮ ಅರಸೀಕೆರೆ ತಾಲೂಕಿಗೆ ವಿದ್ಯುತ್ ಶಕ್ತಿಯನ್ನು ಕೊಡ್ತಕ್ಕಂಥದ್ದನ್ನ ನಮ್ಮ ಸಚಿವರು ಮಾಡಿಕೊಟ್ಟಿದ್ದಾರೆ. ಇದು ದೊಡ್ಡ ಸಾಧನೆ. ಅರಸೀಕೆರೆ ಜನ ಈ ಜನ್ಮದಲ್ಲಿ ಇವ್ರ ಹೆಸರನ್ನು ಹೇಳಬೇಕಾಗುತ್ತೆ. ಆ ರೀತಿ ಮಾಡಿಕೊಟ್ಟಿದ್ದಾರೆ. ಈ ರೀತಿ ಈ ಬಂದಿರ್ತಕ್ಕಂಥ ಈ 50 ಮೆಗಾವಾಟ್ ವಿದ್ಯುತ್ತನ್ನು ನಾವೀಗ ಕೆಲವು ಕಡೆ ಜಾಗ ಕೊಟ್ಟಿದ್ದೀವಿ, ಇನ್ನು ಕೆಲ ಕಡೆ ಜಾಗ ಕೊಡಬೇಕು. ಎಲ್ಲ ಕೊಟ್ಟು ಈ 50 ಮೆಗಾವಾಟ್ ಮಾಡಬೇಕು. ಅದಕ್ಕೆ ಸಬ್ಸ್ಟೇಷನ್ಸ್ ಬೇಕು. ಈಗ ಆದಿಹಳ್ಳಿ ಹತ್ರ ಒಂದು ಸಬ್ಸ್ಟೇಷನ್ ಆಗ್ತಾ ಇದೆ, ನಮಗೆ ಬಾಗೇಶ್ವರ ಒಂದು ಸಬ್ಸ್ಟೇಷನ್ ಬೇಕು, ಗಣಸಿಗೆ ಗಣಸಿ ಹ್ಯಾಂಡ್ ಪೋಸ್ಟ್ ಒಂದು ಸಬ್ಸ್ಟೇಷನ್ ಬೇಕು. ಈ ರೀತಿ ನಮಗೆ ಆರ್ನಳ್ಳಿ ಒಂದು ಸಬ್ಸ್ಟೇಷನ್ ಬೇಕು. ಅದೆಲ್ಲನೂ ಒಂದೊಂದು ಸಬ್ಸ್ಟೇಷನ್ ಮಾಡೋಕ್ಕೆ 13 ಕೋಟಿ ಖರ್ಚಾಗಿದೆ. ಈಗ ಅವರು ನಮಗೆ ಇವತ್ತು ಹೆಚ್ಚು ಕಮ್ಮಿ ಒಂದು 3-4 ಸಬ್ಸ್ಟೇಷನ್ನ ಇವತ್ತು ಅನೌನ್ಸ್ ಮಾಡಿ ಹೋಗ್ಬೇಕು. ಅದನ್ನು ನಾನು ಅದಕ್ಕೋಸ್ಕರ ಅವರಿಗೆ ಭಾಳ ನಮ್ರತೆಯಿಂದ ಇದು ಮಾಡಿದಾಗ ಜನಪರವಾಗಿರ್ತ ಇವ್ರ ಕೈಗೆ ವಿದ್ಯುತ್ ಶಕ್ತಿ ಹೋದಾಗಲೇ ನಾವು ಅಂದ್ಕೊಂಡು 100% ಈ ಸಾರಿ ನಮ್ಮ ಹಾಸನ ಜಿಲ್ಲೆ ವಿದ್ಯುತ್ ಶಕ್ತಿ ಕರ್ನಾಟಕ ರಾಜ್ಯದ ವಿದ್ಯುತ್ ಶಕ್ತಿ ಸಮಸ್ಯೆನ ಹೊರತು ಇವತ್ತು ಕೆಲಸ ಮಾಡಿ 2400 ಮೆಗಾವಾಟ್ ವಿದ್ಯುತ್ತನ್ನು ಸೋಲಾರ್ನಿಂದ ಉತ್ಪತ್ತಿ ಮಾಡಿ ರೈತರ ಜಮೀನಿಗೆ ಪ್ರತಿನಿತ್ಯ 6 ಅವರ್ಸ್ 7 ಅವರ್ಸ್ ಕೊಡ್ತಕ್ಕಂಥ ಕೆಲಸನ ಮಾಡ್ತಾ ಇದ್ದಾರೆ. ಟೋಟಲ್ ಬಜೆಟ್ ಎಷ್ಟು ಅರಸೀಕೆರೆಗೆ ಟೋಟಲ್ ಎಲ್ಲ ಸೇರಿದ್ರೆ 400 ಕೋಟಿ ಆಗುತ್ತೆ. ಎಷ್ಟು ದಿನದಲ್ಲಿ ಈಗ ಇನ್ನೊಂದು ವರ್ಷದೊಳಗೆ ಒಂದು ದೊಡ್ಡ ಹಬ್ಬ ಮಾಡ್ತೀವಿ, ಸಂಭ್ರಮದ ಅರಸೀಕೆರೆ ಊರೊಳಗೆ ಒಂದು ದೊಡ್ಡ ಪ್ರೊಸಿಷನ್ ಮಾಡಿ ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀವಿ. ದೊಡ್ಡದಾದಂಥ ಇದು ಮಾಡ್ತೀವಿ. ಕೇವಲ ಇನ್ನೊಂದು ವರ್ಷದೊಳಗೆ 6 ತಿಂಗಳು ವರ್ಷದೊಳಗೆ ಅವ್ರನ್ನ ಕರ್ಕೊಂಬಂದು ಎಲ್ಲ ಸೋಲಾರ್ ಪ್ಲಾಂಟ್ಗಳನ್ನು ಚಾಲನೆ ಕೊಟ್ಟು, ಸಬ್ಸ್ಟೇಷನ್ ಚಾಲನೆ ಕೊಟ್ಟು, ಮತ್ತು ಕರೆಂಟ್ ಅಲ್ಲಿಂದ ಉತ್ಪತ್ತಿ ಆದರೆ ಮತ್ತೆ ಯಾವುದೋ ಗ್ರಿಡ್ಡಿ ತೊಗೊಂಡೆ ಕೊಡೋದಲ್ಲ, ಅಲ್ಲೇ ಸ್ಟೇಷನ್ಗೆ ಕೊಡಬೇಕು. ಆದೇಳಿ ಉತ್ಪತ್ತಿ ಆದ್ರೆ ಅಲ್ಲೇ ಬೆಳಗುಂಬ ಸಬ್ಸ್ಟೇಷನ್ ಕೊಡಬೇಕು. ಈ ರೀತಿ ನಾವು ಮಾಡಿರ್ತಕ್ಕಂಥದ್ದು ಎಲ್ಲ ಅಲ್ಲಲ್ಲಿ 3 ಕಿಲೋಮೀಟರ್ 1 ಕಿಲೋಮೀಟರ್ ಒಳಗೆ ಹೋಗಿ ಸಬ್ಸ್ಟೇಷನ್ ಬೀಳುತ್ತೆ. ಸಬ್ಸ್ಟೇಷನ್ ಮುಖಾಂತರ ರೈತರಿಗೆ ವಿತರಣೆ ಆಗುತ್ತೆ. ಇರಿಗೇಷನ್ ಕೊಡೋದು ರೈತರು ಏನು ರಾತ್ರಿ ಮೊತ್ತ ನೀರು ಬಿಡಬೇಕು, 3 ಗಂಟೆ 2 ಗಂಟೆ ಕರೆಂಟೇ ಇಲ್ಲ ಅಂತ ಮಾಡ್ತದ ಚಿಂತನೆ. ಅದನ್ನು ತೊಡಗಿಸಾಕ್ತಕ್ಕಂಥ ನಿರ್ಣಯವನ್ನು ನಮ್ಮ ಸಿದ್ದರಾಮಯ್ಯ ಅವ್ರ ಸರ್ಕಾರ ತಗೊಂಡಿದೆ. ಅದು ಇವ್ರ ನೇತೃತ್ವದಲ್ಲಿ ನಡೀತಾ ಇದೆ. ಇದು ಇಡೀ ಕರ್ನಾಟಕ ರಾಜ್ಯದಲ್ಲಿ ವಿದ್ಯುತ್ ಶಕ್ತಿ ಮುಕ್ತವಾಗಿರ್ತಕ್ಕಂಥ ಎಲ್ಲರಿಗೂ ವಿದ್ಯುತ್ ಶಕ್ತಿ ಸಿಗಬೇಕು, ರೈತರಿಗೆ ಸಿಗ್ಬೇಕಾದ್ರೆ ಹೊರಟಿದ್ದಾರೆ. ಅದನ್ನು ಮಾಡ್ತಾರೆ. ಮಾತಾಡುವವರು ಬೇರೆ ಮಾತಾಡ್ತಾರೆ. ಅಲ್ಲ ಸರ್, ಈಗ ರಾಜ್ಯದಲ್ಲಿ ಪ್ರಮುಖವಾಗಿ ಚರ್ಚೆ ಆಗ್ತಿರೋದೇ ನವೆಂಬರ್ ಕ್ರಾಂತಿದು. ನಿಮ್ಮ ಶಾಸಕರು ಸಚಿವರು ಹಲವು ಬಾರಿ ಅದನ್ನೇ ಹೇಳ್ತಾರೆ ಸರ್. ಈಗ ಶಿವಲಿಂಗೇಗೌಡರು ಸಚಿವರಾಯ್ತಾರೆ ಅಂತ ಇಲ್ಲಿ ಬಂದು ಮಿನಿಸ್ಟರ್ ಎಲ್ಲ ಹಲವು ಬಾರಿ ಹೇಳೋರು ಸರ್. ಏನು ಇದು ಆಗುತ್ತೋ ಏನು? ಈಗ ಒಂದು ನಿಮಿಷ ಕೇಳಿ, ಅದನ್ನ ಹೇಳ್ಬೇಕಾಗಿದ್ದು ಕೇಳಬೇಕು. ಗೊತ್ತಾಯ್ತು.
ಅದಕ್ಕೆ ಸರಿಯಾದ ಉತ್ತರ ಕೊಡುವವರು ಯಾರು? ಈಗ ಕ್ರಾಂತಿ ಆಗ್ತಾ ಇದೆ. ಯಾವ ಕ್ರಾಂತಿ ಆಗ್ತಾ ಇದೆ? ಜನಪರವಾಗಿ ಕ್ರಾಂತಿ ಆಗ್ತಾ ಇದೆ. ಈ 5 ಗ್ಯಾರಂಟಿ ಪ್ರೋಗ್ರಾಮ್ ಕ್ರಾಂತಿ ಆಗ್ತಾ ಇದೆ. ಇದೀಗ ಸೋಲಾರ್ ನಾವು ಕೊಡುದು ರೈತರ ಕ್ರಾಂತಿ ಅಲ್ವಾ? ರೈತರಿಗೆ ನೋಡಿ, ಬೇರೆ ಕ್ರಾಂತಿ ಅಲ್ಲ, ನಾವ್ ಹೇಳ್ತಾ ಇರೋದು ನಮ್ಮ ಕಾಳಜಿ ಏನಪ್ಪಾ ಅಂದ್ರೆ ಪ್ರಭಾವಿ ಸಚಿವರಿದ್ದೀರಾ, ನೀವೊಂದು ಸ್ವಲ್ಪ ನಮ್ಮ ಶಾಸಕರ ಅರಸೀಕೆರೆಗೆ ಇಲ್ಲಿ ತನಕ ಅರಸೀಕೆರೆ ವೇಟ್ ಮಾಡಿ ನಮ್ಮ ಚೀಫ್ ಮಿನಿಸ್ಟರ್ ಹೈಕಮಾಂಡ್ ಅವರೆಲ್ಲ ಅವ್ರ ಪರವಾಗಿನೇ ಇದ್ದಾರೆ. ಕರೆಕ್ಟ್ ಟೈಮಲ್ಲಿ ಅವರು ತೀರ್ಮಾನ, ನಾನು ಮಾಡ್ತಾ ಇರಬೇಕಾದ್ರೆ ಅಲ್ಲ, ನೀವೆಲ್ಲ ಸ್ವಲ್ಪ ಧ್ವನಿ ಗುಡಿಸಿದ್ರೆ ಅರಸೀಕೆರೆ ಬೆಳಿಗ್ಗೆ ಶಾಸಕರ ಧ್ವನಿ ಗುಡಿಸ್ಬೇಕಾದ್ರೆ ಪೇಪರ್ ಮೂಲಕ ಹೇಳ್ಬೇಕಾ? ಅದು ಅವ್ರಿಗೆ ಗೊತ್ತಿದೆ, ಎಲ್ಲಿ ಮಾಡಬೇಕು, ಎಲ್ಲಿ ಮಾತಾಡ್ತೀವಿ. ನನಗೆ ಅದಕ್ಕೆ ಅಧಿಕಾರ ಕೊಡಲಿಲ್ಲ ಬಂದ್ಬಿಟ್ಟು ಮಾತಾಡ್ಲಿಕ್ಕೆ ಗೊತ್ತದು ಸರ್. ಜಮೀರ್ ಅವ್ರು ಇಲ್ಲ ಅಂತ ನಾನು ಹೇಳಿದೆ. ಅದಕ್ಕೆ ನಾನೇನು ಹೇಳ್ತಿದ್ದೇನೆ, ಅದನ್ನು ಸಿದ್ದರಾಮಯ್ಯನವರು CM ಅಲ್ಲ ಅಂತ ಹೇಳಿದವ್ರು ಯಾರು? ಫಸ್ಟ್ ಅದಕ್ಕೆ ನೀವು ಆನ್ಸರ್ ಕೊಡಿ. ಹೈಕಮಾಂಡ್ ಅವ್ರು ಹೇಳಿದಾರ, DK ಶಿವಕುಮಾರ್ ಅವರು ಹೇಳಿದಾರ? ಮತ್ತೆ ಅದಿಲ್ಲ ಅಂದ್ಬಿಟ್ಟು ನಾನು ಅದ್ರ ವಿಚಾರ ಮಾತಾಡೋದಕ್ಕೆ ಯಾರಾದರೂ ಹೈಕಮಾಂಡ್ ಅವರು ಹೇಳಿದ ಮೇಲೆ ನೀವು ಕೇಳಿದ್ರೆ ನಾನು ಗೊತ್ತಾಗ್ತದೆ. ನಿಮ್ಮ ಪಕ್ಷದ ಶಾಸಕರು ಹೇಳಿದ್ರು ಸರ್, ಇಕ್ಬಾಲ್ ಹುಸೇನ್ ಇರ್ಬೋದು, ಕುಣಿಗಲ್ ರಂಗನಾಥ್ ಒಂದು ನಿಮಿಷ ಕೇಳಿ. ನಮ್ಮ ಪಕ್ಷದ ಶಾಸಕರು ಕೇಳಿದ್ರೆ ನೀವು ಅವ್ರನ್ನ ಕೇಳಿದ್ರು, ನನ್ನ ಕೇಳಿದ್ರೆ ನೀವು ಅದರಲ್ಲಿ ಸಹೋದ್ಯೋಗಿ. ನಾನು ಹೇಳಿಲ್ಲಲ್ಲ, ನಾನು ಹೇಳಿದ್ರೆ ನನ್ನ ಕೇಳ್ಬೋದು, ಅವ್ರು ಕೇಳಿದ್ರೆ ರಂಗನಾಥ್ ಅವ್ರು ಕೇಳಿದ್ರೆ ಅವ್ರ ಅಭಿಪ್ರಾಯ ಅವರು ಹೇಳ್ತಾರೆ. ಸರ್, ರೈತರಿಗೆ ಅಕ್ರಮ ಸಕ್ರಮದ ಬಗ್ಗೆ ಮುಂಚೆ ಅಮೌಂಟ್ ಕಟ್ಟಿಸ್ಕೊಂಡು ಏನು ಅಕ್ರಮ? 2004ನೇ ಇಸ್ವಿಯಲ್ಲಿ 1 ವರ್ಷಕ್ಕೆ ಒಂದು ಕ್ಯಾಬಿನೆಟ್ ಡಿಸಿಷನ್ ಆಯಿತು. ಯಾವ ರೈತರುಗಳು ಅರ್ಜಿ ಹಾಕಿದ್ದಾರೆ ಅವರಿಗೆ ಕೊಡಬೇಕು. 2023ರಲ್ಲಿ ನಾನು ಸಚಿವನಾದ್ಮೇಲೆ ಅದನ್ನು ತಗೊಂಡು ಹೋದ ಈ ಥರ ನಡೀತಾ ಇದೆ. 2004ರಿಂದಲೂ ಇನ್ನೂ ನಡೀತಾ ಇದೆ. ಆಗ ನಾನು ಸಚಿವನಾದಾಗ 4.5 ಲಕ್ಷ ಇದು ಪೆಂಡಿಂಗ್ ಇತ್ತು. ಅದು 5,000 ಕಟ್ಟಿದವರು ಇದ್ದಾರೆ, 20,000 ಕಟ್ಟಿದವರು ಇದ್ದಾರೆ, 3,000 ಕಟ್ಟಿದ ಆ ಥರ ಇದ್ದಾರೆ. ಎಲ್ಲ ಸೇರಿ 4.5 ಲಕ್ಷ ಪೆಂಡಿಂಗ್. ಕ್ಯಾಬಿನೆಟಲ್ಲಿ ಒಂದು ಡಿಸಿಷನ್ ಆಯಿತು. ಏನಿದ್ರು ಆವತ್ತಿಗೆ ಕಟ್ ಆಫ್ ಡೇಟ್. ಈ 4.5 ಲಕ್ಷ ಆವತ್ತು ಯಾವ ಕ್ಯಾಬಿನೆಟ್ ಡೇಟ್ ಹಾಕಿದ ಆವತ್ತಿಂದ ಅಲ್ಲಿ ತನಕ ಇರೋದಕ್ಕೆ ಕ್ಯಾಬಿನೆಟ್ ಏನು ಹೇಳಿದ್ದಾರೆ, 500 ಮೀಟರ್ ಒಳಗಡೆ ಯಾರ್ದಿದೆ ಅದನ್ನು ನಾವೇ ಮಾಡಿಕೊಡ್ತೀವಿ ಅಂತ ಹೇಳಿ. ಆ 4.5 ಲಕ್ಷದಲ್ಲಿ 500 ಮೀಟರ್ ಹೊರಗಡೆ ಇರೋದು ಬರೀ 2,500. ಈಗಾಗಲೇ ಅದನ್ನು ಮಾಡಲಿಕ್ಕೆ ಕ್ರಮ ತಗೊಂಡಿದ್ದು ಸುಮಾರು 2.5-3 ಲಕ್ಷ ಈಗಾಗಲೇ ಮುಗಿದು 3-3 ಲಕ್ಷ ನಡೀತಾ ಇದೆ. ಅದನ್ನು ನಾವು 4.5 ಲಕ್ಷಕ್ಕೆ ನಾವೇ ಮಾಡಿಕೊಡ್ತೀವಿ. 4.5 ಲಕ್ಷಕ್ಕೆ ಮಾಡಿಕೊಡ್ತಾರೆ. ಅದರಲ್ಲಿ ಒಂದು ಕುಸುರು ಬೀನ್ ಇರ್ತಲ್ಲ ಹೇಳಿದ್ರೆ, ಅದರಲ್ಲಿ ಏನಾಗಿತ್ತು ಅಂತಂದ್ರೆ 40,000 ನಾವು ಸ್ಯಾಂಕ್ಷನ್ ಮಾಡ್ತೀವಿ. ಅದಕ್ಕೆ 80% ಸಬ್ಸಿಡಿ ಹೇಳಿದಲ್ಲ, ಅದು ಯಾವ್ದಾದ್ರು ಇದ್ರ ಸಮೇತ ಅದು ಸಮೇತ ಇಂಪ್ಲಿಮೆಂಟ್ ಮಾಡ್ತೀವಿ. ಬಾಕಿ ಇರೋ ವಿಚಾರ ನೀವು ಟ್ರಾನ್ಸ್ಫಾರ್ಮರ್ ಅಂತ ಹೇಳ್ತೀರಿ. ಹೊಸದಾಗಿ ಕೇಳಿ ಟ್ರಾನ್ಸ್ಫಾರ್ಮರ್ ಹೊಸದಾಗಿ ಮೊದಲು ಹೆಂಗಿತ್ತು? ಟ್ರಾನ್ಸ್ಫಾರ್ಮರು ಯಾವ ರೈತರಿಗೆ 3 ಜನ 4 ಜನ 5 ಜನ ರೈತರು ಅಂತ ನಾವೇ ಕೊಡ್ತೀವಿ. ಒಬ್ಬೊಬ್ಬರಿಗೆ ಒಂದು ಟ್ರಾನ್ಸ್ಫಾರ್ಮರ್ ಕೊಡ್ಲಿಕ್ಕಾಗಲ್ಲ. ಅದಕ್ಕೆ ಎಷ್ಟು ಟ್ರಾನ್ಸ್ಫಾರ್ಮರ್ ಎಷ್ಟು ಕೆಪಾಸಿಟಿ ಬೇಕು ನಾವೇ ಅದನ್ನು ಮಾಡ್ತೀವಿ. ಬಾಕಿ ಇರೋದೆಲ್ಲ ಅವರೇ ಮಾಡಬೇಕಾಗ್ತದೆ. ಯಾವುದು ಹೊಸದಾಗಿ ಅದಕ್ಕೆ ಶೀಘ್ರ ಸಂಪರ್ಕ ಅಂತ ಮಾಡಿದ್ವಿ. ಯಾರು ಈಗ ಇಮಿಡಿಯೇಟ್ ಆಗಿ ಅವರೇ ಮಾಡ್ತಾರಲ್ಲ, ಅವ್ರಿಗೆ ಇಮಿಡಿಯೇಟ್ ಆಗಿ ನಾವು 1 ವಾರದೊಳಗಡೆ ಕರೆಂಟ್ ಕೊಡ್ತೀವಿ. ಸ್ಕೀಮು ಅದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಕೀಮ್, ಗೊತ್ತಾಯ್ತಲ್ಲ? ಆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾರೆ, ನೀವು ಬೋರ್ ಕರೀಲಿಕ್ಕೆ ಅವ್ರು ಟೆಂಡರ್ ಕರೀತಾರೆ, ಬೇರೆ ವಿಚಾರಕ್ಕೆಲ್ಲ ಅವರು ಟೆಂಡರ್ ಕರೀತಾರೆ. ನಾನೇನು ಹೇಳಿದೆ ಮೊನ್ನೆ ಇದರಲ್ಲಿ, ನೀವು ಇದಕ್ಕೆ ಟೆಂಡರ್ ಕರೆಯುವಾಗ ಆ ಇನ್ಫ್ರಾಸ್ಟ್ರಕ್ಚರ್ಗೂ ನೀವು ಟೆಂಡರ್ ಕರೀರಿ. ನಮ್ಮ ಕೆಲಸ ಏನಲ್ಲ, ಎನರ್ಜಿ ಡಿಪಾರ್ಟ್ಮೆಂಟ್ ನೀವು ಕರೆಕ್ಟ್ ಇನ್ಫ್ರಾಸ್ಟ್ರಕ್ಚರ್ ಮಾಡಿಕೊಟ್ರೆ ನಾವು ಕನೆಕ್ಷನ್ ಕೊಡೋದು 15 ದಿವಸ ಒಳಗಡೆ ನಾವು ಕೊಡ್ತೀವಿ ಅಂತ ಹೇಳಿ. ಅವ್ರೇನು ಹೇಳಿದ್ರು, ನಾವು 75,000 ರೂಪಾಯಿ ಕೊಟ್ಟಿದ್ವಿ. ನೀವು 75,000 ರೂಪಾಯಿ ನಮ್ಗೆ ಬೇಕಾಗಿಲ್ಲ. ಯಾಕಂದ್ರೆ 75,000 ಕೊಟ್ಟು 2.5-3 ಲಕ್ಷ ಆಗ್ಬಿಟ್ರೆ ಯಾರು ಕೊಡ್ತಾರೆ ಬಾಕಿ? ಅದಕ್ಕೆ ನಾನೇನು ಹೇಳಿದೆ, ನೀವು ಅದಕ್ಕೂ ಇದು ಬಾಕಿ ಟೆಂಡರ್ ಕರೆಯುವಾಗ ಅದಕ್ಕೂ ಟೆಂಡರ್ ಕರೀರಿ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ ಅಷ್ಟೇ. ಹೌದು, ಅದಕ್ಕೆ CM ಅವ್ರು ಹೇಳಿದ್ರು, ನಾವು ಸಪ್ರೇಟ್ ಒಂದು ಮೀಟಿಂಗ್ ಕರೆಯೋಣ, ನಮ್ಮದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು. ಅದು ಯಾವ ಗದ್ದಲ ಇಲ್ಲ, ಏನಿಲ್ಲ, ಅದೇ ಆಗಿದ್ದು. ಈ ಪೇಪರ್ಲೆಲ್ಲ ಸುಮ್ಮನೆ ಗದ್ದಲ ಆಗಿದ್ದಲ್ಲ ಅಂತ ಅವ್ರೇನಾದ್ರು ಹೇಳಿದಾರ? ನಮ್ಮ ಸೋಷಿಯಲ್ ವೆಲ್ಫೇರ್ ಇದು ಅವ್ರೇನಾದ್ರು ಹೇಳಿದ್ರು, ನಾನೇನ ಹೇಳಿದ್ರು, ಸುಮ್ಮನೆ ಆಗ್ಬಿಟ್ರು ಇದನ್ನ ಇದು ಮಾಡ್ತಾ ಇರೋದು. ಪ್ರತಿ ಸಲ ಏನಾದ್ರು ಬೋರ್ವೆಲ್ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಈಗ ಅದಕ್ಕೆ ಏನು ಮಾಡ್ಬೇಕು ನಾವು?
ಆ ಡಿಪಾರ್ಟ್ಮೆಂಟ್ ಅವರೇ ಮಾಡ್ಬೇಕು ತಾನೆ, ಅದಕ್ಕೆ ಇದನ್ನ ಬೋರ್ಡು ಅದಕ್ಕೆ ಇದು ಎಲ್ಲ ಅವರೇ ಮಾಡಬೇಕಲ್ಲ. ಅಲ್ಲಿ ಏನಾದ್ರು ಕಂಬಗಳು ದೂರ ಕಂಬ ಇದೆ, ಅವ್ರು ಕಂಬ ತಂದ್ಬಿಟ್ಟು ಕನೆಕ್ಷನ್ ಕೊಡುವ ಕಳಿಸಿ ನಂದು ಅದನ್ನು ಇನ್ನೂ 75,000 ರೂಪಾಯಿ ಕೊಡ್ತಾ ಇದ್ದಾರೆ, ಕೊಡೋದಿಲ್ಲ ಅಂತ ಹೇಳಲಿಲ್ಲ ಅವರು. ಅದು 75,000 ರೂಪಾಯಿ ಸಾಕಾಗೋದಿಲ್ಲ, ಅದಕ್ಕೆ ನಾನು ಅಂಕಿ ಅಂಶ ಇಟ್ಬಿಟ್ಟು ಚೀಫ್ ಮಿನಿಸ್ಟರ್ ಮುಂದೆ ಮೀಟಿಂಗ್ ಮಾಡೋರು ಹೇಳ್ತಾರೆ. ಅವ್ರು ಏನು ತೀರ್ಮಾನ ತಗೊಳ್ತಾರೆ ದಟ್ ಇಸ್ ಅ ಫೈನಲ್. ಅವ್ರು ಏನಾದ್ರು ಇಲ್ಲ ಇದು ಮಾಡಿ ಅಂತ ಹೇಳ್ಬಿಟ್ಟು ಚೀಫ್ ಮಿನಿಸ್ಟರ್ ಅದನ್ನು ಫೈನಲ್ ಆಗಿ ಸರ್ ಈಗ ಯಾರೋ ಒಬ್ರು ಬಿಟ್ರೆ ಈ ನಮ್ಮ ಇಂಡಸ್ಟ್ರಿಯಲ್ ಎಸ್ಟೇಟ್ಗೆ ಎಷ್ಟು ಕರೆಂಟ್ ಬೇಕು ಎಕ್ಸಸ್ ಇದ್ಬಿಟ್ಟು ಕೊಡ್ತಾರೆ. ಆ ಥರ ಕಾನೂನಿದೆ. ಆ ಥರ ನಿಮ್ದು ಸ್ವಂತ ದಟ್ಟ ಆಗ್ತದೆ, ಅದು ಲೇಟ್ ಆಗುತ್ತೆ.